ಸಾಹಿತಿ BR ಲಕ್ಷ್ಮಣರಾವ್ರವರ ಜಾಲಿ ಬಾರ್ನಲ್ಲಿ ಕೂತು ಪೋಲಿ ಗೆಳೆಯರು ಗೋಪಿಯನ್ನ ಪಾಪ ಗೇಲಿ ಮಾಡ್ತಾ ಇದ್ರು ಎನ್ನುವ ಜನಪ್ರಿಯ ಹಾಡು ಮದ್ಯಪ್ರಿಯರು ಕೇಳೇ ಇರ್ತಾರೆ. ಇದೇ ರೀತಿ ಮದ್ಯ ಕುಡಿಯಲೆಂದೇ ಸೇರ್ತಾ ಇದ್ದ ಪೋಲಿ ಗೆಳೆಯರ ಗ್ಯಾಂಗ್ ಒಂದು ಮದ್ಯದ ಅಮಲಿನಲ್ಲಿ ಮದ್ಯ ಕುಡಿಸ್ತಾ ಇದ್ದವನನ್ನೇ ಬಿಯರ್ ಬಾಟಲಿಯಿಂದ ಮುಖಾಮೂತಿಯನ್ನ ಗುರುತು ಕಾಣಿಸದ ಹಾಗೆ ಚುಚ್ಚಿ ಬರ್ಬರವಾಗಿ ಕೊಂದೇ ಬಿಟ್ಟಿದ್ದಾರೆ. ಹೌದು, ನಿನ್ನೆ ಚಿಕ್ಕಬಳ್ಳಾಪುರ ತಾಲೂಕಿನ ಮರ್ಸನಹಳ್ಳಿ ಬಳಿ ಪಾಳು ಬಿದ್ದ ಬಡಾವಣೆಯೊಂದರಲ್ಲಿ ಚಿಕ್ಕಬಳ್ಳಾಪುರ ತಾಲೂಕು ಹಾರೋಬಂಡೆ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷ ನಾಗರೆಡ್ಡಿ ಅವರ ಮಗ ಸುಮಾರು 25 ವರ್ಷದ ಮಾರುತೇಶ್ ಕೊಲೆಯಾಗಿದ್ದ. ಆದರೆ ಯಾರು ಕೊಲೆ ಮಾಡಿದ್ರು, ಏಕೆ ಕೊಲೆ ಮಾಡಿದ್ರು ಅಂತ ಯಾರಿಗೂ ಗೊತ್ತಾಗಿರಲಿಲ್ಲ. ಸ್ಥಳಕ್ಕೆ ಭೇಟಿ ನೀಡಿದ್ದ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಠಾಣೆ ಪೊಲೀಸರು ಪ್ರಕರಣ ದಾಖಲು ಮಾಡಿಕೊಂಡು ತನಿಖೆ ನಡೆಸಿದ್ರೆ ಜಾಲಿ ಬಾರ್ನಲ್ಲಿ ಪೋಲಿ ಗೆಳೆಯರ ಕೊಲೆಯ ಸ್ಕೆಚ್ ಬಯಲಾಗಿದೆ. ಇದರಿಂದ ಕೊಲೆ ಮಾಡಿ ಎಸ್ಕೇಪ್ ಆಗಿದ್ದ ಹಾರೋಬಂಡೆ ಗ್ರಾಮದ ವಿನೋದ್ ಗೌಡ, ಶಿಡ್ಲಘಟ್ಟ ಮೂಲದ ಅಭಿಷೇಕ್ ಇವರನ್ನ ಬಂಧಿಸಲಾಗಿದೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ಚಿಕ್ಕಬಳ್ಳಾಪುರ ರೂರಲ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ನಿನ್ನೆ ಈವ್ನಿಂಗ್ ಒಂದು ಮರ್ಡರ್ ಕೇಸ್ ರಿಪೋರ್ಟ್ ಆಯಿತು. ನಮಗೆ ಹಾರೋಬಂಡೆ ಲೇಔಟಲ್ಲಿ, ಹಾರೋಬಂಡೆ ಊರಲ್ಲಿ ಲೇಔಟ್ ಇದೆ, ಆ ಜಾಗ ಒಂದು ಡಿಕೇಡ್ ಬಾಡಿ ಸಿಕ್ಕಿದೆ. ಅರೌಂಡ್ 2-3 ಡೇಸ್ ಆಗಿದೆ ಆ ಬಾಡಿಗೆ ಡಿಕೆ ಆಗಿ ಈ ಥರ ಕಾಣಿಸ್ತಾ ಇದೆ. ಸೊ ನಾವು ಒಂದು ಸ್ಪೆಷಲ್ ಟೀಮ್ ರೆಡಿ ಮಾಡಿ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದ್ದೀವಿ. ಸೊ ನಮಗೆ ವಿದಿನ್ 12 hours ಓನ್ಲಿ ಆರೋಪಿ ಈಗ ಸಿಕ್ಕಿದೆ. ಸೊ ಟೋಟಲ್ ಈಗ 2 ಜನ ಆರೋಪಿಗೆ ನಾವು ಅರೆಸ್ಟ್ ಮಾಡಿದ್ದೀವಿ. ಬೇಸಿಕಲಿ ವಿಕ್ಟಿಮ್ದು ಹೆಸರು ಮಾರುತೇಶ್ ಇದೆ. ಅರೌಂಡ್ 25-26 ಇಯರ್ಸ್ ಏಜ್ ಇದೆ. ಅವರು ಎಲೆಕ್ಟ್ರಿಕಲ್ ಮತ್ತು ಪ್ಲಂಬಿಂಗ್ದು ಕೆಲಸ ಮಾಡ್ತಾ ಇದ್ದಾರೆ. ಅದೇ ಊರವ್ರದ್ದು ಹಾರೋಬಂಡೆ. ಇವರದು ಈ ಆರೋಪಿ 2 ಜನ ಯಾರು ಸಿಕ್ಕಿದ್ದಾರೆ ಅವರಿಗೆ ಕೂಡ ಅವ್ರ ಜೊತೆ ಪರಿಚಯ ಇದೆ, ಫ್ರೆಂಡ್ಸ್ ಇದ್ದಾರೆ. ಸೊ 29th ಜನವರಿಗೆ ಅವರು ಡ್ರಿಂಕ್ಸ್ ಮಾಡೋಕ್ಕಾಗಿ ಅರೌಂಡ್ 8 ಗಂಟೆಗೆ ಈವ್ನಿಂಗ್ ಟೈಮಲ್ಲಿ ಆ ಲೇಔಟ್ಗೆ ಹೋಗಿದ್ದಾರೆ. ಆ ಟೈಮ್ಗೆ ಏನಾದರೂ ಕುಡಿತಾ ಟೈಮಲ್ಲಿ ಏನಾದರೂ ಕಳ್ಳಾಟ ವಗೇರ ಸ್ಟಾರ್ಟ್ ಆಗಿದೆ, ಬೈದಿದ್ದಾರೆ, ಫ್ಯಾಮಿಲಿ ವಗೇರಾಗಿ ಬೈದಿದ್ದಾರೆ. ಈ ವಿಚಾರ ಬಗ್ಗೆ ಅವ್ರಿಗೆ ಅಟ್ಯಾಕ್ ಮಾಡಿ ಬಿಯರ್ ಬೋತಲಿಂದ ತಲೆ ಮೇಲೆ ಅಟ್ಯಾಕ್ ಮಾಡಿ ಮತ್ತು ಬಿಯರ್ದು ಗ್ಲಾಸಿಂದ ಅವ್ರದ್ದು ಥ್ರೋಟ್ ಕಟ್ ಮಾಡಿ ಮರ್ಡರ್ ಮಾಡ್ಕೊಂಡಿದ್ದಾರೆ. ಸೊ ಅವ್ರಿಗೆ ನಾವು 2 ಜನಗೆ ಈಗ ಅರೆಸ್ಟ್ ಮಾಡಿದ್ದೀವಿ. A1 ಆಗಿ ವಿನೋದ್ ಅರೌಂಡ್ 22 ಇಯರ್ಸ್ ಏಜ್ ಇದೆ. ಇನ್ನೊಬ್ಬರು ಅಭಿಷೇಕ್ ಇದೆ, ಅವ್ರದ್ದು ಏಜ್ ಅರೌಂಡ್ 19 ಇಯರ್ಸ್ ಇದೆ. ಈಗ ಸೆಕ್ಯೂರ್ ಮಾಡಿದ್ದೀವಿ. ಅವ್ರದ್ದು ಬೇರೆ ಪ್ರೊಸೀಜರ್ಸ್, ಅರೆಸ್ಟ್ ಪ್ರೊಸೀಜರ್ ವಗೇರ ಮಾಡಿಕೊಂಡು ಎವಿಡೆನ್ಸಸ್ ವಗೇರ ಏನಿದೆ ಅದನ್ನು ಕಲೆಕ್ಟ್ ಮಾಡಿ ಕ್ಲೋಸ್ ಮಾಡ್ತೀವಿ ಕೇಸ್. ಅಸಲಿಗೆ ಮೃತ ಮಾರುತೇಶ, ಆರೋಪಿಗಳಾದ ವಿನೋದ್ ಗೌಡ ಮತ್ತು ಅಭಿಷೇಕ ಮೂವರು ಕುಚುಕು ಗೆಳೆಯರು. ರಾತ್ರಿ ಆದ್ರೆ ಸಾಕು ಮೂವರಿಗೂ ಎಣ್ಣೆ ಬೇಕೇ ಬೇಕಿತ್ತು. ಯಾವಾಗಲೂ ಮೃತ ಮಾರುತೇಶ ಎಲ್ಲರನ್ನ ಜೊತೆ ಕರೆದುಕೊಂಡು ಹೋಗಿ ಕಂಠ ಪೂರ್ತಿ ಕುಡಿಸ್ತಾ ಇದ್ದ. ಆದ್ರೆ ಅದರ ಬಿಲ್ ಕೂಡ ಮಾರುತೇಶನೇ ಕೊಡ್ತಾ ಇದ್ದ. ಇತ್ತೀಚೆಗೆ ಮಾರುತೇಶ ಬಿಲ್ ಕೊಡೋಕೆ ಹಿಂದೇಟು ಹಾಕಿದ್ದ. ಸಾಲದು ಅಂತ ವಿನೋದ್ ಹಾಗೂ ಅಭಿಷೇಕ್ಗೆ ಗೇಲಿ ಮಾಡಿ ಹೀಯಾಳಿಸಿದ್ನಂತೆ. ಇದೇ ವಿಚಾರದಲ್ಲಿ ಮಾರುತೇಶ 2 ಸ್ನೇಹಿತರಿಗೆ ಹೊಡೆದಿದ್ದಂತೆ. ಇದರಿಂದ ಕೆರಳಿದ ಆರೋಪಿಗಳು ಮಾರುತೇಶನ ಕತೆ ಮುಗಿಸಲು ಸ್ಕೆಚ್ ಹಾಕಿದ್ರು. ಜನವರಿ 29ನೇ ತಾರೀಕು ಮಾರುತೇಶ್ನನ್ನ ಕರೆದುಕೊಂಡು ಚಿಕ್ಕಬಳ್ಳಾಪುರ ನಗರ ಹೊರವಲಯದಲ್ಲಿರುವ ಬಾರ್ ಅಂಡ್ ರೆಸ್ಟೋರೆಂಟ್ಗೆ ಹೋಗಿದ್ದಾರೆ. ಅಲ್ಲಿ ಕುಡಿದದ್ದು ಸಾಲದು ಅಂತ ಅಲ್ಲಿ ಮದ್ಯ ಪಾರ್ಸಲ್ ತೆಗೆದುಕೊಂಡು ಹೋಗಿ ಮರ್ಸನಹಳ್ಳಿ ಬಳಿ ಪಾಳು ಬಿದ್ದ ವಸತಿ ಬಡಾವಣೆಯೊಂದರಲ್ಲಿ ಎಷ್ಟು ಕುಡಿತೀಯ ಕುಡಿ ಅಂತ ಮಾರುತೇಶನಿಗೆ ಪ್ರಜ್ಞೆ ತಪ್ಪುವಷ್ಟು ಎಣ್ಣೆ ಕುಡಿಸಿದ್ದಾರೆ. ಆಗ ನಮಗೆ ಗೇಲಿ ಮಾಡ್ತೀಯಾ ಅಂತ ಬಿಯರ್ ಬಾಟಲಿಯಿಂದ ಮನಸೋ ಇಚ್ಛೆ ಮುಖಾಮೂತಿ ನೋಡದೆ ಚುಚ್ಚಿ ಗುರುತು ಕಾಣಿಸಿದ ಹಾಗೆ ಬರ್ಬರವಾಗಿ ಕೊಲೆ ಮಾಡಿರೋ ಸತ್ಯ ಬಯಲಾಗಿದೆ. ನೋಡಿ, ಇದು ಆರೋಪಿ ಅವ್ರದ್ದು ಪರಿಚಯ ಇದೆ ಮೊದಲಿಂದ ವಿಕ್ಟಿಮ್ ಜೊತೆಗೆ. ಸೊ ಈ ಮರ್ಡರ್ ಆದಮೇಲೆ 29th ಮರ್ಡರ್ ಮಾಡಿದ್ದಾರೆ. ಬಟ್ ಇದು ಪೊಲೀಸ್ ಗಮನಕ್ಕೆ ಬಂದಿದೆ 31st. ಸೊ ಪೊಲೀಸ್ಗೆ ಕೂಡ ಪಬ್ಲಿಕ್ಕಿಂದ ಮತ್ತು ಬೇರೆ ಇನ್ಫಾರ್ಮರ್ಸಿಂದ ಈ ಥರ ಮಾಹಿತಿ ಬಂದಿದೆ ಕಿ ಯಾರು ಒಬ್ಬರು ಕುಡಿತಾ ಇದ್ದಾರೆ ಮತ್ತು ಬಾರಲ್ಲಿ ಅಥವಾ ಪಬ್ಲಿಕ್ ಪ್ಲೇಸಲ್ಲಿ ಈ ವಿಚಾರ ಬಗ್ಗೆ ಏನಾದರೂ ಮಾತಾಡಿದ್ದಾರೆ ಕಿ ನಮ್ಮಿಂದ ಏನು ಮರ್ಡರ್ ವಗೇರ ಆಗಿದೆ, ಈ ಥರ ಮಾತಾಡಿದ್ದಾರೆ. ಪಬ್ಲಿಕ್ಗೆ ಗಮನಕ್ಕೆ ಬಂದಿದೆ ಕಿ ಯಾರು ಈ ಥರ ಮಾತಾಡಿದ್ದಾರೆ. ಸೊ ಆಮೇಲೆ ಪೊಲೀಸ್ಗೆ ಯಾರು ಪಬ್ಲಿಕ್ ಇನ್ಫಾರ್ಮ್ ಮಾಡಿದ್ದಾರೆ. ಸೊ ನಾವು ಬೇಗ ಫಸ್ಟ್ ಬಾಡಿಗೆ ಟ್ರೇಸ್ ಮಾಡಿದ್ದೀವಿ ಕಿ ಈ ಥರ ಕ್ಲೇಮ್ ಮಾಡ್ತಾ ಇದ್ದೀರಾ ಯಾರು, ತೋ ಫಸ್ಟ್ ಲೊಕೇಶನ್ ನಮಗೆ ಏನು
ಗೊತ್ತಾಗಿದೆ ಇನ್ಫಾರ್ಮೇಷನ್ ಪ್ರಕಾರ ನಾವು ಆ ಲೇಔಟ್ ಹತ್ರ ಕಳಿಸಿ ಬಾಡಿಗೆ ಪತ್ತೆ ಮಾಡಿದ್ದೀವಿ ಫಸ್ಟ್. ಆಮೇಲೆ ಇವರಿಗೆ ಟೆಕ್ನಿಕಲ್ ಅನಾಲಿಸಿಸ್ ಪ್ರಕಾರ ಅವರದು ನಂಬರ್ ವಗैरह ಕಲೆಕ್ಟ್ ಮಾಡಿ CCTV ವगैरह ಚೆಕ್ ಮಾಡಿ ಬಾರ್ ಹತ್ರ ಇವರಿಗೆ ಕೂಡ 2 ಜನಗೆ ನಾವು ಅರೆಸ್ಟ್ ಮಾಡಿದ್ದೀವಿ. ಸರ್ ಎಲ್ಲಿ ಸಿಕ್ಕಿದ್ರು ಸರ್? ಇದೆ ನಮ್ಮ ಡಿಸ್ಟಿಕಲ್ಲಿ ಸಿಕ್ಕಿದೆ. ಅವರು ಆಬ್ಸ್ಕಾಂಡಿಂಗ್ ಆಗೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಸೊ ನಮ್ಮ ಟೀಮ್ ಅವ್ರದ್ದು ಲೊಕೇಶನ್ ವगैरह ತಗೊಂಡು ಅವ್ರದ್ದು ಫಾಲೋ ಮಾಡಿ ಅವರಿಗೆ ಅರೆಸ್ಟ್ ಮಾಡಿದ್ದಾರೆ ರಾತ್ರಿ ಟೈಮ್. ಇನ್ನು ಸ್ನೇಹಿತನ ಕೊಲೆ ಮಾಡಿ ಸ್ನೇಹಿತನ ಬೈಕನ್ನೇ ತೆಗೆದುಕೊಂಡು ಬಂದು ಬಾರ್ ಬಳಿ ನಿಲ್ಲಿಸಿದ್ರು. ಎಲ್ಲಿ ಗೊತ್ತಾಗುತ್ತೆ ಅಂತ ಮರುದಿನ ಮತ್ತೆ ಬೈಕನ್ನು ತೆಗೆದುಕೊಂಡು ಹೋಗಿ ಕೊಲೆ ನಡೆದ ಸ್ಥಳದಲ್ಲಿ ಬಿಟ್ಟಿದ್ರು. ಆದರೆ ಆರೋಪಿಗಳು ಚಾಪೆ ಕೆಳಗೆ ತೂರಿದ್ರೆ ಪೊಲೀಸರು ರಂಗೋಲಿ ಕೆಳಗೆ ತೂರಿ ಆರೋಪಿಗಳ ಎಡೆಮುರಿ ಕಟ್ಟಿದ್ದಾರೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.